ನೆಟ್ಟೆಯಿಂದ ಹಾಳಾದ ತೊಗರಿಗೆ ಪರಿಹಾರ ನೀಡುವಂತೆ ಹಾಗೂ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ವಿವಿಧ ರೈತಪರ ಸಂಘಟನೆಗಳು ಕರೆ ನೀಡುವಂತಹ ಹೋರಾಟಕ್ಕೆ ವ್ಯಾಪಕ ಬೆಂಬಲವನ್ನು ವ್ಯಕ್ತವಾಗಿರುವಂಥದ್ದು. ಪ್ರತಿಭಟನೆಯಲ್ಲಿ ವಿವಿಧ ರೈತಪರ ಹೋರಾಟಗಾರರು ಹಾಗೂ ಸ್ವಾಮೀಜಿಗಳು ಕೂಡ ಭಾಗವಹಿಸುವ ಮೂಲಕ ಸರ್ಕಾರದ ವಿರುದ್ಧ ಚಾಟಿ ಬೀಸಿರುವಂಥದ್ದು. ಕಲ್ಯಾಣ ಕರ್ನಾಟಕ ಭಾಗದ ರೈತರು ಬೆಳೆಯುವಂಥ ತೊಗರಿಗೆ ಸೂಕ್ತ ಪರಿಹಾರ ನೀಡಲಾಗದ ಸರ್ಕಾರ ನಮ್ಗೆ ಯಾಕೆ ಬೇಕು ಎಂಬ ಪ್ರಶ್ನೆಯನ್ನು ರೈತರು ಇದೀಗ ಮಾಡ್ತಿರುವಂಥ. ಈ ಕುರಿತು ಮಾತಾಡೋದಕ್ಕೆ ನನ್ನ ಜೊತೆ ಕೆಲ ರೈತ ಹೋರಾಟಗಾರರು ಹಾಗೂ ಸ್ವಾಮೀಜಿಗಳಿದ್ದಾರೆ, ಅವರನ್ನು ಮಾತಾಡ್ತಾ ಹೋಗ್ತೇನೆ. ಸರಿಗೆ ನಿಮ್ಮ ರೈತರ ಪ್ರಮುಖ ಬೇಡಿಕೆಗಳಿದೆ ನೋಡಿ. ಇವತ್ತು ನಾವೆಲ್ಲ ರೈತರು ಇಲ್ಲಿ ಸೇರಿದ್ದು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಪ್ರಮುಖ ಬೆಳೆ ಅಂದರೆ ತೊಗರಿ ಬೆಳೆ. ತೊಗರಿ ಬೆಳೆಗೆ ಒಳ್ಳೆ ಬೆಂಬಲ ಬೆಲೆ ಸಿಕ್ಕರೆ ಮಾತ್ರ ರೈತರು ಬದುಕ್ತಾರೆ. ಈ ಭಾಗದಲ್ಲಿ ಆರ್ಥಿಕ ಪ್ರಗತಿ ಆಗ್ತದೆ. ಈಗ ವ್ಯಾಪಾರಸ್ಥರಿಗೆ ಈಗ ಬಟ್ಟೆ ಖರೀದಿ ಆಗಬೇಕು, ಹೋಟೆಲ್ ನಡಿಬೇಕು, ಮಕ್ಕಳಿಗೆ ಅಡ್ಮಿಷನ್, ಸ್ಕೂಲಿಗೆ ಹೋಗ್ಬೇಕಂದ್ರೆ ರೈತರ ಹತ್ರ ದುಡ್ಡು ಬರಬೇಕು. ರೈತರ ಹತ್ರ ದುಡ್ಡು ಬರಬೇಕಾದ್ರೆ ತೊಗರಿಗೆ ಉತ್ತಮ ಬೆಲೆ ಸಿಗಬೇಕು. ಇವತ್ತು ತೊಗರಿಗೆ ಬೆಲೆ ಸಿಗದೇ ಇರೋದ್ರಿಂದ ಎಲ್ಲ ರೈತರು ಕಂಗಾಲಾಗಿ ಇವತ್ತು ಬೀದಿ ಪಾಲಾಗಿದ್ದಾರೆ. ಇವತ್ತು ಕೆಲವರು ಯಾರೋ ಕೇಳ್ತಾ ಇದ್ರು, ಏನ್ರಿ ಹಿರೇಮಠರೇ ಇದು ವಿನೂತನ ಹೋರಾಟ ಮಾಡ್ತಿದ್ದಿದ್ರಲ್ಲ, ಎತ್ತುಗಳು ತೊಗೊಂಡು ಬಂದಿದ್ದೀರಾ ಅಂತೇಳಿ. ಭಾಳ ಜನರಿಗೆ ಗೊತ್ತಿಲ್ಲ, ನಮ್ಮ ರೈತರ ಆತ್ಮ ಅಂತಂದ್ರೆ ಅವು ಎತ್ತುಗಳು. ನಾವು ಬರೀ ರೈತರು ಅಷ್ಟೇ ಬದುಕಂಗಿಲ್ಲ, ನಾವು ಎತ್ತುಗಳಿಗೆ ಬದುಕಿಸ್ತೀವಿ, ಆಕಳುಗಳಿಗೆ ಬದುಕಿಸ್ತೀವಿ, ಎಮ್ಮಿಗಳಿಗೆ ಬದುಕಿಸ್ತೀವಿ, ಕುರಿ ಪಕ್ಷಿ ಎಲ್ರಿಗೂ ಬದುಕಿಸುವಂಥ ರೈತರು ಇವತ್ತು ನಮ್ಮ ಬಾಳು ಇವತ್ತು ಬೀದಿ ಪಾಲಾಗಿದೆ. ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ 1 ಕ್ವಿಂಟಲ್ ತೊಗರಿ ಬೆಳಿಬೇಕಾದ್ರೆ ನಮಗೆ 8,000 ಖರ್ಚಾಗುತ್ತೆ. ಸರ್ಕಾರ 7,550 ಬೆಂಬಲ ಬೆಲೆ, ರಾಜ್ಯ ಸರ್ಕಾರ 8,000 ಕೊಡ್ತದಂತಂದ್ರೆ ನಾವು ಪುಕ್ಸಟೆ ದುಡ್ದಂಗೆ ಆಗ್ತದ, ನಮ್ಮ ಮಕ್ಕಳು ಬೀದಿ ಪಾಲಾಗ್ತಾರೆ. ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ನಾವು ಕೇಳೋದಿಷ್ಟೇ, 10,000 ಪ್ರತಿ ಕ್ವಿಂಟಲ್ಗೆ MSP ನೀವು ನಿರ್ಧಾರ ಮಾಡಬೇಕಂತ ಹೇಳ್ತೀವಿ. ಈಗ ಪೂಜ್ಯ ಮಠಾಧೀಶರು ಅವರೆಲ್ಲ ಗ್ರಾಮೀಣ ಭಾಗದಲ್ಲಿ ಮಠದ ಭಕ್ತರು ಇರೋಂಥವರೇ ತೊಗರಿ ಬೆಳೆಗಾರರು. ಅವರ ನೋವು, ಭಕ್ತರ ನೋವು ಸಲುವಾಗಿ ಅವರು ತಮ್ಮ ಮಠದಲ್ಲಿ ಪೂಜಾ ಪುನಸ್ಕಾರ ಬಿಟ್ಟು ಇವತ್ತು ಬೀದಿಗೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಇದಕ್ಕೆ ಕಣ್ಣು ತೆಗಿಬೇಕು. ಇವತ್ತು ನಾವು ಇಲ್ಲಿ ಬರ್ತೀವಿ ಅಂತ ಹೇಳಿದರೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲೇ ನಾವು ತಿಳಿಸಿದ್ವಿ, ರೈತರು ನಿಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು DC ಆಫೀಸ್ ಗೇಟ್ ಹಾಕ್ತೀರಿ ಅಂತ ಹೇಳಿದ್ರೆ ನಿಮಗೆ ನಾಚಿಕೆ ಬರಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇವತ್ತು ಕಲಬುರಗಿ ನಗರದಲ್ಲಿ ಇವತ್ತು ನಾವು ಬೀದಿಗಿಳಿದಾಗ ನಾವು ತೋರಿಸ್ಕೊಟ್ಟಿವಿ, ರಾಜಕೀಯ ಪಕ್ಷಕ್ಕಿಂತಲೂ ಬಲಿಷ್ಠ ಪಕ್ಷ ಯಾವುದಾದ್ರೂ ಇದ್ದರೆ ಅದು ರೈತ ಸಂಘಟನೆ ಅಂತೇಳಿ ಇವತ್ತು ನಾವು ತೋರಿಸ್ಕೊಟ್ಟಿದ್ದೀವಿ. ನಮ್ಮ ಪೂಜ್ಯ ಮಠಾಧೀಶರು ಅವರೆಲ್ಲ ಆಶೀರ್ವಾದದಿಂದ ರೈತರ ಭಾಳ ಬೆಳಗಲಿ, ಎಲ್ರಿಗೂ ಸೂಕ್ತ ಬೆಂಬಲ ಬೆಲೆ ಸಿಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಈಗ ನಮ್ಮೆಲ್ಲರ ಪರವಾಗಿ ನಮ್ಮ ದೇವಪುರ ಸ್ವಾಮಿ ಎಷ್ಟು ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಹಾನಿಯಾಗಿದೆ? 1,80,000 ಹೆಕ್ಟರ್ನಲ್ಲಿ ಲಾಸ್ ಆಗಿದೆ ಅಂತೇಳಿ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ನಮ್ಮ ಅಂಕಿಅಂಶ ಪ್ರಕಾರ 4 ಲಕ್ಷ ಹೆಕ್ಟರ್ ತೊಗರಿ ಬೆಳೆ ಹಾನಿಯಾಗಿದೆ. 4 ಲಕ್ಷ ಹೆಕ್ಟರ್, 4 ಲಕ್ಷ ಹೆಕ್ಟರ್ಗೆ ಪ್ರತಿ ಹೆಕ್ಟರ್ಗೆ 25,000 ಹೋದ ಸರ್ತಿ ಕೊಟ್ಟಿದ್ರು. ಈ ಸರ್ತಿ ಬೆಲೆ ಏರಿಕೆ ಆಗಿದೆ. ಪ್ರತಿ ಹೆಕ್ಟರ್ಗೆ ಕನಿಷ್ಠ ಅಂತ ಹೇಳಿದ್ರೆ 30-35,000 ಅವರು ಪರಿಹಾರ ಕೊಡಬೇಕು ಅಂತೇಳಿ ನಮ್ಮ ಪ್ರಮುಖ ಬೇಡಿಕೆ. ಯಾವೆಲ್ಲ ಸಂಘಟನೆಗಳು ಪ್ರತಿಭಟನೆಗೆ ಬೆಂಬಲವನ್ನು ನೀಡಿದ್ದಾರೆ ನೋಡಿ. ಕಲಬುರಗಿ ಜಿಲ್ಲೆ ಎಲ್ಲ ಮಠಾಧೀಶರು ಅವರೆಲ್ಲ ಭಕ್ತರಿಗೆ ಸೇರಿಸಿ ಇವತ್ತು ಈ ಸಂಘಟನೆ ಹುಟ್ಟಾಕಿದ್ದಾರೆ. ಇದ್ರ ಕ್ರೆಡಿಟ್ ಯಾರಿಗಾದರೂ ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ಪೂಜ್ಯ ಮಠಾಧೀಶರು, ಅವರು ನಮ್ಮ ರೈತರು, ನಮ್ಮ ಭಕ್ತರು, ನಮ್ಮ ಮಠಕ್ಕೆ ತೊಗರಿ ತಂದು ಕೊಡ್ತಾರೆ, ಜೋಳ ತಂದು ಕೊಡ್ತಾರೆ. ಅವ್ರು ಬದುಕಬೇಕಂತೇಳಿ ಇವತ್ತು ಈ ಸಂಘಟನೆ ಹುಟ್ಟಾಕದಂಥ ಎಲ್ಲ ನಮ್ಮ ಪೂಜ್ಯ ಮಠಾಧೀಶರು ಇಲ್ಲಿ ಬಂದಿದ್ದಾರೆ. ಆ ನೋವು ಏನು ಅನ್ನೋದು ನಮ್ಮ ಮಠಾಧೀಶರೇ ನಿಮಗೆ ತಿಳಿಸ್ತಾರೆ. ರೈತ ಪರವಾಗಿದ್ದೀವಿ ಅನ್ನೋ ಹೇಳಿಕೆಯನ್ನು ಪದೇ ನೀಡುತ್ತೆ. ಆದರೆ ಈ ರೈತರು ಈ ಮಟ್ಟದಲ್ಲಿ ರಸ್ತೆ ಹಿಡಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಸರ್ಕಾರಕ್ಕೆ ನಿಜವಾಗಿ ರೈತರ ಬಗ್ಗೆ ಕಾಳಜಿ ಇದ್ದರೆ ರೈತರು ರಸ್ತೆಗಿಡೋಕ್ಕಿಂತ ಮುಂಚೆ ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಇಲ್ಲಿ ಜಿಲ್ಲಾಧಿಕಾರಿಗಳು ಈ ಆಳುವ ಸರ್ಕಾರ ನಮ್ಗೆ ಹೇಳಬೇಕಾಗತ್ತೆ. ಆದರೆ ರೈತರು ಕಣ್ಣೀರಿನಲ್ಲಿದ್ದಾಗ ನಾವು ಮಠದಲ್ಲಿ ಕೂರಬಾರ್ದು, ನಮ್ಮ ರೈತರ ಜೊತೆಗೆ ನಾವು ಇರಬೇಕು. ಅವರು ಬೆಳೆಯುವಂಥ ಬೆಳೆಗೆ ಪ್ರತಿ ವರ್ಷ ಯಾವಾಗ ರೈತರು ಬೆಳೆ ಬೆಳೀತಾರೆ ಆ ಬೆಳೆಗಿರ್ತಕ್ಕಂಥ ಬೆಲೆ 5,000 ಒಳಗಿರ್ತದೆ. ಯಾವಾಗ ಸರ್ಕಾರ ಇದನ್ನು ತಮ್ಮ ಅನುಕೂಲಕ್ಕೆ ಬೇಕಾದಾಗ ಬೆಲೆ ಹೆಚ್ಚಿಕೊಳ್ತಾರೆ, ಅದಕ್ಕೆ ಒಟ್ಟಾರೆ ರೈತರಿಗೆ ಕನಿಷ್ಠ 1 ಕ್ವಿಂಟಲಿಗೆ 10,000 ರೂಪಾಯಿ ಬೆಲೆ ನಿಗದಿ ಆಗಬೇಕು. ಅಲ್ಲಿವರೆಗೆ ನಮ್ಮ ರೈತರು ಈ ಒಂದು ಜಿಲ್ಲಾಧಿಕಾರಿ ಕಚೇರಿಗಳಿಂದ ಹೋಗಂಗಿಲ್ಲ. ಅಲ್ಲಿವರೆಗೆ ನಾವು ಮಠಾಧೀಶರು ಅವ್ರ ಜೊತೆಗೆ ಸದಾ ಇರ್ತೀವಿ. ಹಾಗೂ ಮಠಾಧೀಶರ ಮಾತಾಗಿರುವಂಥದ್ದು ತೊಗರಿ ನೆಟ್ಟೆಯಿಂದ ಹಾಳಾಗಿರುವಂಥ ತೊಗರಿಗೆ ಸೂಕ್ತ ಬೆಲೆ ಪರಿಹಾರವನ್ನು ನೀಡಬೇಕು ಹಾಗೂ ಸೂಕ್ತ ಬೆಂಬಲ ಬೆಲೆ ನೀಡುವುದರ ಜೊತೆಗೆ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು ಎಂಬುವ